ಸೆನ್ಸೆಕ್ಸ್ ನಿಫ್ಟಿ ಮಹಾ ಕುಸಿತ, ಹೂಡಿಕೆದಾರರು ಏನ್ ಮಾಡಬೇಕು? ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಶೇರ್ ಮಾರುಕಟ್ಟೆಯಲ್ಲಿ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಭಾರಿ ಕುಸಿತಕ್ಕೀಡಾಗಿದೆ. ಕಳೆದ 5 ತಿಂಗಳಿನಿಂದಲೂ ಇದೇ ಕಥೆ ವ್ಯಥೆ ಆಗಿದೆ ಹೋಗಿದೆ. ಹಾಗಂತ ಇದು ಕೇವಲ ಭಾರತದ ಪರಿಸ್ಥಿತಿ ಅಲ್ಲ, ಜಾಗತಿಕ ಮಾರುಕಟ್ಟೆಯಲ್ಲಿ ತೀವ್ರ ಅಲ್ಲೋಲ ಕಲ್ಲೋಲವಾಗಿದೆ. ಹಾಗಾದರೆ ಇಂಥ ಸಂದರ್ಭದಲ್ಲಿ ಷೇರುಗಳಲ್ಲಿ ಹೂಡಿಕೆ ಮಾಡಿದವರು ಏನು ಮಾಡಬೇಕು? ಮ್ಯೂಚುವಲ್ ಫಂಡ್ ಹೂಡಿಕೆದಾರರು ಏನು ಮಾಡಬೇಕು? ಇದೆಲ್ಲವನ್ನು ಇವತ್ತಿನ ಎಪಿಸೋಡ್ನಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಏನಾಗಿದೆ ಅಂತ ತಿಳ್ಕೊಳ್ಳೋಣ. ಕಳೆದ 2024ರ ಸೆಪ್ಟೆಂಬರ್ ಬಳಿಕ ಭಾರತೀಯ ಹೂಡಿಕೆದಾರರು ಕಂಗಾಲಾಗಿ ಹೋಗಿದ್ದಾರೆ. ನಾಳೆ ಸರಿ ಹೋಗುತ್ತೆ, ನಾಳಿದ್ದು ಸರಿ ಹೋಗುತ್ತೆ ಅಂತ ಅವಲೋಕಿಸಿಕೊಂಡೇ 5 ತಿಂಗಳಾಗಿದೆ. ಇನ್ನೂ ಸ್ಟಾಕ್ ಮಾರ್ಕೆಟ್ ತಲ್ಲಣ ನಿಂತು ಹೋಗಿಲ್ಲ. ಬದಲಿಗೆ ಮತ್ತಷ್ಟು ಅಲ್ಲೋಲ ಕಲ್ಲೋಲ ಆಗಬಹುದು ಎಂಬ ಆತಂಕ ಉಂಟಾಗಿದೆ. ನಿಮಗೆ ನೆನಪಿರ್ಬೋದು, BSE ಸೆನ್ಸೆಕ್ಸ್ ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ 85,978 ಅಂಕಗಳ ಎತ್ತರದಲ್ಲಿತ್ತು. ಈಗ 77,311 ಅಂಕಗಳಿಗೆ ಕುಸಿತಕ್ಕೀಡಾಗಿದೆ. ಅಂದರೆ 8,667 ಅಂಕಗಳ ಭಾರೀ ನಷ್ಟ ಆಗಿದ್ದು ಇನ್ನೂ ಮುಂದುವರಿಯುವ ನಿರೀಕ್ಷೆ ಇದೆ. ಆದರೆ ಹಲವಾರು ಆಶಾವಾದ ಹೂಡಿಕೆದಾರರು ಸೆನ್ಸೆಕ್ಸ್ 2024ರಲ್ಲಿ 1 ಲಕ್ಷ ಅಂಕಗಳ ಗಡಿ ದಾಟಬಹುದು ಅಂತಾನೆ ಗೆಸ್ ಮಾಡಿದ್ರು. ಜರ್ಮನಿಯ ಫಂಡ್ ಮ್ಯಾನೇಜರ್ ಮಾರ್ಕ್ ಮೊಬಿಯುಸ್ ಎಂಬುವರು CNBC TV 18ಗೆ ನೀಡಿದ ಸಂದರ್ಶನದಲ್ಲಿ ಸೆನ್ಸೆಕ್ಸ್ 1 ಲಕ್ಷ ಅಂಕಗಳ ಗಡಿಯನ್ನ 2024ರ ಅಂತ್ಯಕ್ಕೆ ಮುಟ್ಟಬಹುದು ಅಂತ ಹೇಳಿದರು. ಆದರೆ ಆಗಿದ್ದೇ ಬೇರೆ. ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಅಥವಾ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ 2024ರಲ್ಲಿ 2,96,000 ಕೋಟಿ ರೂಪಾಯಿ ಮೌಲ್ಯದ ಷೇರುಗಳನ್ನು ಮಾರಾಟ ಮಾಡಿದ್ದಾರೆ. ಹೀಗಿದ್ರೂ ಕೂಡ ಇನ್ನೊಂದು ಕಡೆ ದೇಶೀಯ ರಿಟೇಲ್ ಹೂಡಿಕೆದಾರರು ಮ್ಯೂಚುವಲ್ ಫಂಡ್ಗಳ ಸಿಪ್ ಮೂಲಕ ಆತ್ಮವಿಶ್ವಾಸದಿಂದ ಹೂಡಿಕೆಯನ್ನು ಮುಂದುವರಿಸಿದ ಪರಿಣಾಮ ಸೂಚ್ಯಂಕಗಳ ಕುಸಿತದ ತೀವ್ರತೆ ಕಡಿಮೆಯಾಗಿದೆ. ಹೀಗಾಗಿ ಸ್ಟಾಕ್ ಮಾರ್ಕೆಟ್ನ ನಡೆಯನ್ನ ಯಾರಿಗೂ ನಿಖರವಾಗಿ ಗ್ರಹಿಸಲು ಸಾಧ್ಯ ಆಗ್ತಾ ಇಲ್ಲ. ಚಾರಿತ್ರಿಕ ಅಂಕಿ ಅಂಶಗಳ ಪ್ರಕಾರ ದೀರ್ಘಕಾಲೀನವಾಗಿ ಸೂಚ್ಯಂಕಗಳು ಏರುತ್ತೆ ಮತ್ತು ಈ ಮಧ್ಯದ ನಡುವಣ ಅವಧಿಯಲ್ಲಿ ಹಲವು ಏರಿಳಿತಗಳು ಕೂಡ ಇರುತ್ತೆ. ಜೊತೆಗೆ ಸುದೀರ್ಘ ಅವಧಿಯ ಫ್ಲಾಟ್ ಅಥವಾ ಒಂದು ನಿಶ್ಚಲ ಪರಿಸ್ಥಿತಿ ಕೂಡ ಇರುತ್ತೆ ಎಂಬುದನ್ನು ಹೂಡಿಕೆದಾರರು ಮರಿಬಾರದು. ಆದ್ದರಿಂದ ಹಲವು ವಲಯಗಳಲ್ಲಿನ ಷೇರುಗಳನ್ನು ಖರೀದಿಸಿ ಇಟ್ಕೊಳ್ಳುವಂಥದ್ದು ಹೂಡಿಕೆದಾರರು ಮಾಡಬಹುದಾದ ಒಂದು ಕಾರ್ಯತಂತ್ರ ಆಗಿದೆ. ನೇರವಾಗಿ ಹಲವಾರು ಷೇರುಗಳಲ್ಲಿ ಹೂಡಿಕೆ ಮಾಡುವುದು, ಮ್ಯೂಚುವಲ್ ಫಂಡ್, ಬಾಂಡ್, FD, PPF, NPS, ರಿಯಾಲ್ಟಿ, ಚಿನ್ನದಲ್ಲಿ ಹೂಡಿಕೆ ಮಾಡುವ ಮೂಲಕ ನಿಮ್ಮ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋವನ್ನು ವೈವಿಧ್ಯಗೊಳಿಸುವಂಥದ್ದು ಬಹಳ ಉತ್ತಮ ಅಂತ ತಜ್ಞರು ಹೇಳ್ತಾರೆ. 2017ರಲ್ಲಿ ಮೊದಲ 3 ತಿಂಗಳು ಸೆನ್ಸೆಕ್ಸ್ ಬಹಳ ಮಂದಗತಿಯಲ್ಲಿತ್ತು. ಆದರೆ ಬಳಿಕ ಚೇತರಿಸಿಕೊಂಡು ವಾರ್ಷಿಕ 28% ರಿಟರ್ನ್ಸ್ ಅನ್ನು ಕೊಟ್ಟಿತ್ತು. 2020ರಲ್ಲಿ ಕೋವಿಡ್ ಪರಿಣಾಮ ಷೇರು ಮಾರುಕಟ್ಟೆ ನೆಲಕಚ್ಚಿ ಹೋಗಿತ್ತು. ಆ ವರ್ಷ 15% ರಿಟರ್ನ್ಸ್ ಅನ್ನು ಕೊಟ್ಟಿತ್ತು. ಹೀಗಾಗಿ ಮಾರುಕಟ್ಟೆಯಲ್ಲಿ ಕರೆಕ್ಷನ್ಗಳು ನಡೀತಾ ಇರುತ್ತೆ ಮತ್ತು ಅದು ಸಾಮಾನ್ಯ ಕೂಡ ಎಂಬುದನ್ನು ಕೂಡ ಯಾವತ್ತೂ ಕೂಡ ನೆನಪಲ್ಲಿ ಇಟ್ಕೊಳ್ಬೇಕು. ಎರಡನೇದಾಗಿ, ಷೇರು ಸೂಚ್ಯಂಕಗಳು ಕುಸಿದ ಬಳಿಕ ಚೇತರಿಸಿಕೊಳ್ಳದೇನೂ ಇರಲ್ಲ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಿನ ಸೂಚ್ಯಂಕ ನಿಫ್ಟಿ ಕಳೆದ 24 ವರ್ಷಗಳ ಪೈಕಿ 14 ವರ್ಷಗಳಲ್ಲಿ 10%ಗಿಂತ ಹೆಚ್ಚು ಆದಾಯವನ್ನು ಹೂಡಿಕೆದಾರರಿಗೆ ಕೊಟ್ಟಿತ್ತು. ಕೇವಲ 4 ಸಲ ಮಾತ್ರ ಅದು ನಷ್ಟಕ್ಕೀಡಾಗಿತ್ತು. ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡುವವರಿಗೆ ತಾಳ್ಮೆ ಬಹಳ ಮುಖ್ಯ. ಸ್ಮಾರ್ಟ್ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ ಅಂದರೆ, ಮಾರುಕಟ್ಟೆಯಲ್ಲಿ ಸೂಚ್ಯಂಕಗಳು ಬಿದ್ದಾಗ ಅವಕಾಶಗಳಿಗೆ ಕಾಯ್ತಾ ಇರ್ತಾರೆ. ಮಾರುಕಟ್ಟೆಯಲ್ಲಿ ಒಂದು ಡ್ರಾಪ್ ಆಯ್ತಂತಂದರೆ ಡಿಸ್ಕೌಂಟ್ ಸೇಲ್ ಅಂತ ಅರ್ಥ. ಅದರಿಂದ ಸ್ಮಾರ್ಟ್ ಹೂಡಿಕೆದಾರರು ಪ್ರತಿ ಸಲ ಮಾರ್ಕೆಟ್ ಕರೆಕ್ಷನ್ ಆದಾಗ ಚಿಂತೆ ಮಾಡಲ್ಲ. ಬದಲಿಗೆ ಈಗ ಯಾವ ಷೇರುಗಳನ್ನು ಡಿಸ್ಕೌಂಟ್ ಪ್ರೈಸ್ಗೆ ಖರೀದಿಸಬಹುದು ಅಂತ ಬುದ್ಧಿವಂತಿಕೆಯಿಂದ ಆಲೋಚಿಸ್ತಾರೆ. ಕಂಪನಿಗಳ ಹಿನ್ನೆಲೆ, ಬ್ಯಾಲೆನ್ಸ್ ಶೀಟ್, ಮಾರುಕಟ್ಟೆ ಟ್ರೆಂಡ್ಗಳನ್ನು ಸ್ಟಡಿ ಮಾಡ್ತಾರೆ ಹಾಗೂ ಹೂಡಿಕೆಯನ್ನು ಕಂಟಿನ್ಯೂ ಮಾಡ್ತಾರೆ. ಹೀಗಿದ್ರೂ ಕೆಲವೊಂದು ಸಂದರ್ಭಗಳಲ್ಲಿ ಹೂಡಿಕೆಯನ್ನು ಹಿಂತೆಗೆದುಕೊಂಡು ಪ್ರಾಫಿಟ್ ಬುಕ್ ಮಾಡಬೇಕಾಗುತ್ತೆ. ಉದಾಹರಣೆಗೆ, ನೀವು 10 ವರ್ಷದ ಟಾರ್ಗೆಟ್ ಇಟ್ಕೊಂಡು ಹೂಡಿಕೆಯನ್ನು ಮಾಡ್ತಾ ಬಂದಿದ್ದೀರಿ ಹಾಗೂ ಈಗ 8ನೇ ವರ್ಷ ನಡೀತಾ ಇದೆ ಅಂತ ಇಟ್ಕೊಳ್ಳಿ. ಅಂಥ ಸಂದರ್ಭದಲ್ಲಿ ಸೂಚ್ಯಂಕಗಳು ಕುಸಿತಾ ಇದ್ರೆ ಹೆಚ್ಚು ತಡ ಮಾಡದೆ ಷೇರುಗಳನ್ನು ಮಾರಾಟ ಮಾಡಿ ಲಾಭ ಮಾಡುವಂಥದ್ದು ಉತ್ತಮ. ಹಾಗೆ ಹಿಂತೆಗೆದುಕೊಂಡ ಹೂಡಿಕೆಯನ್ನು ಕೂಡ ಕಡಿಮೆ ರಿಸ್ಕ್ ಇರುವ ಅಸೆಟ್ಗಳಲ್ಲಿ ಮರು ಹೂಡಿಕೆಯನ್ನು, ರೀಇನ್ವೆಸ್ಟ್ಮೆಂಟ್ ಅನ್ನು ಮಾಡಬಹುದು. ವೀಕ್ಷಕರೇ, ನಿಮ್ಮ ಹೂಡಿಕೆಯನ್ನು ಡೈವರ್ಸಿಫೈಡ್ ಮಾಡಿದರೆ
ಮಾರುಕಟ್ಟೆಯ ಕರೆಕ್ಷನ್ನಿಂದ ಉಂಟಾಗುವ ಪರಿಣಾಮಗಳನ್ನು ಯಶಸ್ವಿಯಾಗಿ ಎದುರಿಸಬಹುದು. ಎರಡನೇದಾಗಿ ಸಮಕಾಲೀನ ಆಗುಹೋಗುಗಳನ್ನು ಅರಿತುಕೊಂಡು ಹೂಡಿಕೆ ಮಾಡಿ. ಸ್ಟಾಕ್ ಮಾರ್ಕೆಟ್ ಇರ್ಬೋದು, ದೇಶದ ಇಕಾನಮಿ, ವಿದೇಶಗಳ ವಿದ್ಯಮಾನಗಳು, ಅದರಲ್ಲೂ ಮುಖ್ಯವಾಗಿ ಅಮೆರಿಕ, ಯುರೋಪ್, ಚೀನಾ, ರಷ್ಯಾ, ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿನ ವಿದ್ಯಮಾನಗಳ ಬಗ್ಗೆ ಒಂದು ಕಣ್ಣಿಟ್ಟು ನೋಡಿ. ಯಾಕಂತಂದರೆ ಈ ದೇಶಗಳ ವಿದ್ಯಮಾನಗಳು ಜಾಗತಿಕ ಶೇರ್ ಮಾರ್ಕೆಟ್ ಮೇಲೆ ನೇರವಾಗಿ ಪ್ರಭಾವ ಬೀರುತ್ತೆ. ಮಾಹಿತಿಗಳಿಂದ ಯಾವತ್ತೂ ದೂರ ಇರಬೇಡಿ. ಅಮೆರಿಕದಲ್ಲಿ ಫೆಡರಲ್ ರಿಸರ್ವ್ ಅಥವಾ ನಮ್ಮಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೇಗಿದೆ ಅದೇ ರೀತಿ ಅಲ್ಲಿ ಫೆಡರಲ್ ರಿಸರ್ವ್ ಇದೆ. ಅದು ಕೂಡ ಬಡ್ಡಿ ದರಗಳನ್ನು ಏರಿಸುವಂಥದ್ದು, ಇಳಿಸುವಂಥದ್ದು ಈ ರೀತಿ ಮಾಡುತ್ತೆ. ಅದರ ನೇರ ಪರಿಣಾಮ ನಮ್ಮ ದೇಶದ ಮೇಲೆ ಅಂದರೆ ಗ್ಲೋಬಲ್ ಮಾರ್ಕೆಟ್ ಮೇಲೆ ಕೂಡ ಆಗುತ್ತೆ. ಈ ರೀತಿಯಾಗಿ ಈ ಬದಲಾವಣೆಗಳನ್ನು ಗಮನಿಸ್ತಾ ಇರಬೇಕು. ಇನ್ನು ಮ್ಯೂಚುವಲ್ ಫಂಡ್ ಬಗ್ಗೆ ಹೇಳೋದಿದ್ರೆ ಅಲ್ಲೂ ಕೂಡ ಅಷ್ಟೇ ಡೈವರ್ಸಿಫೈಡ್ ಆಗಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾ ಹೋದರೆ ನಿಮಗೆ ಸಾಕಷ್ಟು ಕರೆಕ್ಷನ್ನ ಎದುರಿಸಲಿಕ್ಕಾಗುತ್ತೆ. ಕೊನೆಯದಾಗಿ 24 ವರ್ಷಗಳಲ್ಲಿ NSE ಸೂಚ್ಯಂಕ ನಿಫ್ಟಿಯ ರಿಟರ್ನ್ಸ್ ಎಷ್ಟಿತ್ತು ಎಂಬುದನ್ನು ನೋಡೋಣ. ಮೊದಲನೇದಾಗಿ ನಿಫ್ಟಿ 30%ಕ್ಕಿಂತ ಹೆಚ್ಚು ರಿಟರ್ನ್ಸ್ ನೀಡಿದ ವರ್ಷಗಳು ಯಾವುದಪ್ಪ ಅಂತಂದರೆ 2003, 2005, 2006, 2007, 2009 ಮತ್ತು 2014ರಲ್ಲಿ 30%ಕ್ಕಿಂತ ಜಾಸ್ತಿ ರಿಟರ್ನ್ಸ್ ಅನ್ನು ಕೊಟ್ಟಿತ್ತು. ನಿಫ್ಟಿ 25ರಿಂದ 30% ರಿಟರ್ನ್ಸ್ ನೀಡಿದ ವರ್ಷಗಳು ಯಾವುದು ಅಂತಂದರೆ 2012 ಮತ್ತು 2017. ಇನ್ನು 15ರಿಂದ 25% ರಿಟರ್ನ್ಸ್ ನೀಡಿದ ವರ್ಷಗಳು ಯಾವುದಪ್ಪ ಅಂತಂದರೆ 2010, 2021 ಮತ್ತು 2023. 10ರಿಂದ 15% ರಿಟರ್ನ್ಸ್ ನೀಡಿದ ವರ್ಷಗಳು ಯಾವುದು ಅಂದರೆ 2004, 2019 ಮತ್ತು 2020. ಇನ್ನು 10% ತನಕ ರಿಟರ್ನ್ಸ್ ನೀಡಿದ ವರ್ಷಗಳು ಯಾವುದು ಅಂದರೆ 2002, 2013, 2016, 2018, 2022 ಮತ್ತು 2024. ಇನ್ನು ನಿಫ್ಟಿಯಲ್ಲಿ ನಷ್ಟವಾದ ವರ್ಷಗಳ ಬಗ್ಗೆ ನೋಡೋಣ. 2015ರಲ್ಲಿ ಹೂಡಿಕೆದಾರರಿಗೆ 5% ನಷ್ಟ ಆಗಿತ್ತು. 2001ರಲ್ಲಿ 5ರಿಂದ 20% ನಷ್ಟ ಆಗಿತ್ತು. 2008 ಮತ್ತು 2011ರಲ್ಲಿ 20%ಗಿಂತಲೂ ಹೆಚ್ಚು ನಷ್ಟ ಸಂಭವಿಸಿತ್ತು. ವೀಕ್ಷಕರೇ, ಈಗ ಸ್ಟಾಕ್ ಮಾರ್ಕೆಟ್ನಲ್ಲಿ ಸೂಚ್ಯಂಕಗಳು ಮಂದಗತಿಯಲ್ಲಿ ಇದ್ರೂ ಕೂಡ ತೀರಾ ಆತಂಕ ಪಡಬೇಕಾಗುವುದಿಲ್ಲ. ನಿಮ್ಮ ಹೋಲ್ಡಿಂಗ್ಸ್, ಅಸೆಟ್ ಅಲೋಕೇಶನ್ ಮತ್ತು ರಿಸ್ಕ್ ಟಾಲರೆನ್ಸ್ ಅನ್ನು ಈಗ ವ್ಯಾಲ್ಯೂಯೇಷನ್ ಅಥವಾ ಮೌಲ್ಯಮಾಪನ ಮಾಡಿಕೊಂಡು ಮಾರುಕಟ್ಟೆ ನೀಡಿರುವ ಹೂಡಿಕೆಯ ಅವಕಾಶಗಳನ್ನು ಬಳಸಿಕೊಳ್ಳಿ. ಹಣಕಾಸು ವಿಚಾರಗಳಲ್ಲಿ ನಿಮ್ಮ ಗುರಿಯನ್ನು ಈ ಮೂಲಕ ಸಾಧಿಸಬಹುದು. ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಪರ್ಸನಲ್ ಫೈನಾನ್ಸ್ ಕುರಿತ ನಿಮ್ಮ ಎಲ್ಲ ಪ್ರಶ್ನೆ ಸಲಹೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.